18ರಿಂದ 25 ವರ್ಷ ವಯಸ್ಸಿನ ಯುವ ಜನತೆಯಲ್ಲಿ 7,000 ಹೊಸ ಪೇಷಂಟ್ಸ್ ಪತ್ತೆಯಾಗಿದ್ದಾರೆ. 2023-24ರಲ್ಲಿ ಕರ್ನಾಟಕದಲ್ಲಿ 49,000 ಜನ HIV ಪೀಡಿತರಿದ್ದರು. ಈಗ 2025-26ರಲ್ಲಿ 83,000 ಜನ HIV ಪಾಸಿಟಿವ್ ಆಗಿದ್ದಾರೆ. ಅಂದರೆ ಡ್ರಾಸ್ಟಿಕ್ ಇನ್ಕ್ರೀಸ್ ಆಗಿದೆ HIV ಪೇಷಂಟ್ಗಳಲ್ಲಿ. ಓವರ್ ಕಾನ್ಫಿಡೆನ್ಸು ಜೊತೆಗೆ ಕೆಲವರು ಡ್ರಗ್ ಇದ್ದವು, ಅದರ ಜೊತೆಗೆ ಟ್ಯಾಟೂಗಳು. ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಬ್ರಹ್ಮಚರ್ಯ ಆಗಲಿ ಮತ್ತು ಒಂದೇ ಪಾರ್ಟ್ನರ್ಗೆ ನಾನು ಸಿನ್ಸಿಯರ್ ಆಗಿರ್ತೀನಿ ಆ ಥರದ್ದು ಏನೂ ಇಲ್ಲ. ಇವಾಗ ಹಲವಾರು ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಎಲ್ಲದರಲ್ಲೂ ರಿಸರ್ವಾಯರ್ ಆಗಿ ಕೆಲವೊಂದು ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಇರುತ್ತೆ. ಹೋಮೋಸೆಕ್ಷುಯಾಲಿಟಿನೂ ಬಹಳಷ್ಟು HIV ಜಾಸ್ತಿ ಮಾಡ್ತಾ ಇದೆ. ಯಾವುದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೂ HIV ಟೆಸ್ಟ್ ಮಾಡೇ ತಗೊಳ್ಳೋದು. HIV, HTLV, ಹೆಪಟೈಟಿಸ್ ಮಾಡೇ ತಗೊಳ್ಳೋವಂಥದ್ದು. ಆಮೇಲೆ ತಾಯಿಯಿಂದ ಮಗುವಿಗೆ ಬರುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ಬರುತ್ತೆ, ಸಿರಿಂಜ್ ಮುಖಾಂತರ ಬರುತ್ತೆ, ಲೈಂಗಿಕತೆಯಿಂದ ಬರುತ್ತೆ. ನಿಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸರಿ ತಪ್ಪುಗಳ ಯೋಚನೆ ಮಾಡಿ, ನಾನು ಹೋಗ್ತಿರೋ ದಾರಿ ಸರಿನಾ, ಮುಂದೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಯಾರು ಹೊಣೆ? ಬ್ರಹ್ಮಚರ್ಯ, ಆಮೇಲೆ ಸಿಂಗಲ್ ಪಾರ್ಟ್ನರ್, ಸಂಸಾರ, ಕುಟುಂಬ ಅಂತ ಏನು ಕುಟುಂಬ ವ್ಯವಸ್ಥೆ ಏನಕ್ಕೆ ಅಂತಂದರೆ ಮನುಷ್ಯನಿಗೆ HIV ಅಂತಲ್ಲ, ಯಾವುದೇ ರೀತಿಯ ಲೈಂಗಿಕ ಸೋಂಕುಗಳು ಬರಬಾರ್ದು ಅನ್ನೋದಕ್ಕೆ ಸಿಂಗಲ್ ಪಾರ್ಟ್ನರ್. ಅಲ್ಲಿ ಹೆಂಗೆ ಅಂದರೆ ನೈತಿಕತೆ ಇರುತ್ತೆ, ಎಲ್ಲ ಇರುತ್ತಲ್ಲಿ, ಒಂದು ಪ್ರೊಟೆಕ್ಟೆಡ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಟ್ಯಾಟಿಸ್ಟಿಕ್ಸ್, ಒಂದು ಅಂಕಿಅಂಶವನ್ನು ನಿಮಗೆ ಹೇಳಬೇಕು. ಭಾರತಾದ್ಯಂತ HIV ಪಾಸಿಟಿವ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು HIV ಪೇಷಂಟ್ಸ್ಗಳ ಸಂಖ್ಯೆ ಎಲ್ಲಿ ಜಾಸ್ತಿ ಆಗ್ತದೆ ಅಂದರೆ, ಯಾರಲ್ಲಿ ಜಾಸ್ತಿ ಆಗ್ತದೆ ಅಂದರೆ 15ರಿಂದ 24 ವರ್ಷದ ವಯಸ್ಸಿನ ಮಕ್ಕಳಲ್ಲಿ, ಯುವಕರಲ್ಲಿ ಇದು ಜಾಸ್ತಿ ಆಗ್ತಾ ಇದೆ. 2023-24ರಲ್ಲಿ 44,581 ಏನು ರಿಜಿಸ್ಟರ್ಡ್ ಕೇಸ್ಗಳು ರಿಜಿಸ್ಟರ್ ಆಗಿದ್ದು, 2025-26ರಲ್ಲಿ ಅದು 66,600ಕ್ಕೆ ಹೋಗಿದೆ. ಇತ್ತೀಚೆಗೆ ನಡೆಸಿದ ಒಂದು ಪರೀಕ್ಷೆಯಲ್ಲಿ 18ರಿಂದ 25 ವರ್ಷ ವಯಸ್ಸಿನ ಯುವ ಜನತೆಯಲ್ಲಿ 7,000 ಹೊಸ ಪೇಷಂಟ್ಸ್ ಪತ್ತೆಯಾಗಿದ್ದಾರೆ. ಸೊ ಅದರ ಅರ್ಥ ಏನು ಅಂದರೆ, 2023-24ರಲ್ಲಿ ಕರ್ನಾಟಕದಲ್ಲಿ 49,000 ಜನ HIV ಪೀಡಿತರಿದ್ದರು. ಈಗ 2025-26ರಲ್ಲಿ 83,000 ಜನ HIV ಪಾಸಿಟಿವ್ ಆಗಿದ್ದಾರೆ. ಅಂದರೆ ಡ್ರಾಸ್ಟಿಕ್ ಇನ್ಕ್ರೀಸ್ ಆಗಿದೆ HIV ಪೇಷಂಟ್ಗಳಲ್ಲಿ. ಮೇಡಮ್, ಯಾಕೆ ಈ ಥರ ಜಾಸ್ತಿ ಆಗ್ತದೆ? ಏನಾದರೂ ಇದಕ್ಕೆ ಸ್ಪೆಸಿಫಿಕ್ ಕಾರಣ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಏನಕ್ಕೆ ಅಂದರೆ, ಈಗ ನೀವು ಏಜ್ ಅಂತ ಹೇಳಿದ್ರಲ್ಲ, 15ರಿಂದ 24 ವರ್ಷ ಅಂತ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ. ಈ ಒಂದು ಅಡಲಸೆಂಟ್ ಅಂತ ಏನಂತೀವಿ, ಯೂತ್ ಅಂತಲೂ ಅನ್ಬೋದು. ನಮ್ಮ ಮೆದುಳಿನ ಬೆಳವಣಿಗೆ ಆರಂಭವಾಗೋದು 21ನೆಯ ದಿನದಿಂದ 25 ವರ್ಷದವರೆಗೂ. ಇನ್ನು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಏನಾಗ್ತಾ ಇದೆ ಅಂದರೆ ಬೆಳವಣಿಗೆ ಆಗ್ತಾ ಇದೆ. ಈ ಎಲ್ಲ ಮಕ್ಕಳಲ್ಲಿ, ನಾನು ಏನು ನೀವು ಹೇಳಿದ್ರಿ ಏಜ್ ಗ್ರೂಪ್ ಹೇಳಿದ್ರಲ್ಲ, ಅವರಲ್ಲಿ ಇನ್ನೂ ಮುಂಭಾಗದ ಮೆದುಳು ಬೆಳವಣಿಗೆ ಆಗ್ತಾ ಇದೆ, ಸಂಪೂರ್ಣವಾಗಿ ಬೆಳವಣಿಗೆ ಆಗಿಲ್ಲ. ಮುಂಭಾಗದ ಮೆದುಳು ಏನಿದೆ ಅದರ ಕೆಲಸ ಅನಾಲಿಸಿಸ್, ಡಿಸಿಷನ್ ಮೇಕಿಂಗ್, ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು ಅನಾಲೈಸ್ ಮಾಡೋದು. ಇವನು ಆರೋಗ್ಯವಂತನ ಅಲ್ವಾ, ಇವನು ನಂಬಿಕೆಗೆ ಅರ್ಹನಾ ಅಲ್ವಾ, ಇದನ್ನೆಲ್ಲ ಯೋಚನೆ ಮಾಡುವ ಮುಂಭಾಗದ ಮೆದುಳು ಸಂಪೂರ್ಣವಾಗಿ ಬೆಳವಣಿಗೆ ಆಗಿಲ್ಲ. ಹಾಗಾಗಿ ಈ ಒಂದು ವಯಸ್ಸಿನ ಮಕ್ಕಳು ಆ ಸಂದರ್ಭದಲ್ಲಿ ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ಅದರ ಕೆಲಸ ಪ್ರೀತಿ, ಕರುಣೆ, ಮೋಹ, ಆಕರ್ಷಣೆ, ಬಯಕೆ, ಕೋಪ, ಆತಂಕ, ಈ ಥರ ಎಲ್ಲ ಎಮೋಷನ್ಸ್ಗಳು, ಸೆಕ್ಷುವಲ್ ಅರ್ಜ್ ಸಹ. ಆ ಒಂದು ಸೆಕ್ಷುವಲ್ ಅರ್ಜ್, ಆ ಒಂದು ಆಕರ್ಷಣೆ, ಆ ಬಯಕೆಗೆ ಯಾವಾಗ ಅವರು ಜಾಸ್ತಿ ಈಡಾಗ್ತಾರೆ, ಮುಂಭಾಗದು ಮೊದಲೇ ಬೆಳವಣಿಗೆ ಇನ್ನೂ ಆಗಿಲ್ಲ ಸಂಪೂರ್ಣವಾಗಿ, ಮತ್ತು ಅದು ಆ್ಯಕ್ಟಿವೇಟು ಸಹ ಆಗ್ತಾ ಇಲ್ಲ. ಆಮೇಲೆ ಯಾವುದೋ ಒಂದು ಆಕರ್ಷಣೆಗೆ ಟ್ರಿಗರ್ ಆಗಿದ್ದಾರೆ, ಅವರಿಗೆ ಅರಿವಿಲ್ಲದಂತೆಯೇ ಅವರು ಇವನು ನಂಬಿಕೆಗೆ ಅರ್ಹನೋ ಅಲ್ವೋ ಅಂತ ಯೋಚನೆ ಮಾಡ್ತಾ ಇಲ್ಲ. ಅವರು ನನ್ನ ಜೊತೆಗಾರ ಇದ್ದಾನಲ್ಲ, ಫ್ರೆಂಡ್ ಅಂತ ಅನ್ಬೋದು, ಬಾಯ್ ಫ್ರೆಂಡ್ ಯಾರು, ಅವನು ನಂಬಿಕೆಗೆ ಅರ್ಹನ ಇಲ್ವಾ, ಅವನು ಆರೋಗ್ಯವಂತ, ಆರೋಗ್ಯ ಅಂದರೆ ನಾನು ಇಲ್ಲಿ ಹೇಳ್ತಿರೋದು ಲೈಂಗಿಕ ಆರೋಗ್ಯದ ಬಗ್ಗೆ, ಅದನ್ನು ಯೋಚನೆ ಮಾಡ್ತಾ ಇಲ್ಲ ಅವರು.
ಬ್ಲೈಂಡಾಗಿ ನಂಬ್ತಾ ಇದ್ದಾರೆ. ಈಗ ಯಾರೋ ನನಗೆ ಗೊತ್ತಿರೋರು ಅಂತಂದರೆ ಅವ್ನಿಗೇನು ಇಲ್ಲ, ಏಕೆಂದರೆ ಅವನು ತುಂಬ ಒಳ್ಳೆಯವನು ಅಂತ. ಬಟ್ ಅವನು ಹೊರಗಡೆ ಹೆಂಗಿದ್ದಾನೆ, ನನ್ನ ಜೊತೆ ಯಾವ ರೀತಿ ಇದ್ದಾನೆ ಅನ್ನೋದಕ್ಕಿಂತ ಅವನ ಆ್ಯಕ್ಟಿವಿಟೀಸ್ಗಳು ಏನು ಅನ್ನುವ ಅನಲೈಸ್ ಮಾಡುವ ಒಂದು ಚಿಂತನೆ ಮಕ್ಕಳಲ್ಲಿ ಇಲ್ಲ. ಅದು ಇರಬಹುದು. ಜೊತೆಗೆ ಇತ್ತೀಚಿನ ದಿನದಲ್ಲಿ ಡ್ರಗ್ ಅನ್ನೋದು ಮೈಸೂರಲ್ಲೇ ಎಷ್ಟಿದೆ ಸರ್, ಮೈಸೂರಲ್ಲೇ ಸೀಸ್ ಆಯಿತು, ದೊಡ್ಡ ಡ್ರಗ್ ಮಾಫಿಯಾ. ಆಮೇಲೆ ನೀವು ಕೇಳಿ, ಪ್ರತಿಷ್ಠಿತ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಲ್ಲಿ ಡ್ರಗ್ ಇಲ್ಲ ಅಂತಂದರೆ ನಂಬೋಕ್ಕಾಗೋದಿಲ್ಲ. ಇದೆ, ಎಲ್ಲ ಕಡೆನೂ ಇದೆ, ಅದು ಗೊತ್ತೂ ಇದೆ. ಡ್ರಗ್ ಪೆಡ್ಲರ್ಗಳು, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ. ಕೆಲವೊಂದು ಕಡೆ ಅದನ್ನು ಇದು ಮಾಡಿದ್ದಾರೆ. ಎಲ್ಲ ಕಡೆ ಎಲೈಟ್ ಕ್ಲಾಸ್ ಅಂತ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ತುಂಬ ಜನ ಇರ್ತಾರೆ. ಸೊ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಟೈಮ್ ಈ ಡ್ರಗ್ ಅಡಿಕ್ಟ್ಸ್ಗಳಿರ್ತಾರಲ್ಲ, ಅವರು ಒಂದೇ ಸಿರಿಂಜ್ಗಳನ್ನು ಬಳಕೆ ಮಾಡ್ತಾರೆ. ಏಕೆಂದರೆ ಆ ಡ್ರಗ್ಸ್ ತಗೊಂಡಾಗ ಅವ್ರಿಗೆ ಖಂಡಿತವಾಗ್ಲೂ ಅವ್ರು ಎಲ್ಲಿದ್ದಾರೆ, ಅವ್ರು ಏನು ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ಇನ್ನು ಆ ನೀಡಲ್ ಬಗ್ಗೆ ಅದನ್ನು ಚೇಂಜ್ ಮಾಡ್ಕೋಬೇಕು. ಅದು ಯಾರಿಗೋ ಒಬ್ಬ ಪಾಸಿಟಿವ್ ಇದ್ದಾನೆ, ಅವನಿಗೆ ಚುಚ್ಚಿರೋ ನೀಡಲಲ್ಲೇ ನಾನು ಡ್ರಗ್ಸ್ ತಗೊಂಡು ಚುಚ್ಕೊಂಡು ಏನೂ ಗೊತ್ತಿರೋದಿಲ್ಲ. ಸೊ ಒಬ್ಬನಿಗೆ ಆ ಗುಂಪಲ್ಲಿತ್ತು ಅಂದರೆ ಎಲ್ಲರಿಗೂ HIV ಪಾಸಿಟಿವ್ ಆಗುವ ಸಾಧ್ಯತೆ ಜಾಸ್ತಿ. ಇದು ಸಾಧ್ಯತೆಗಳು ನಾನು ಹೇಳ್ತಾ ಇರೋದು. ಆಗಲೇಬೇಕು 100% ಅಲ್ಲ, ಸಾಧ್ಯತೆಗಳು ಟ್ರಾನ್ಸ್ಮಿಷನ್ನು ಜಾಸ್ತಿ. ಮತ್ತು ಇತ್ತೀಚೆಗೆ ಬಹಳಷ್ಟು ಫಿಸಿಕಲ್ ಇಂಟಿಮೆಸಿ ಸಣ್ಣ ಮಕ್ಕಳಲ್ಲೇ ನೋಡ್ತಾ ಇದ್ದೀವಿ ನಾವು. ಮೊದಲೆಲ್ಲ ದೊಡ್ಡವರಲ್ಲಿ, ಈಗ ಏಡ್ಸ್ ಎಲ್ಲ ಮೊದಲು ದೊಡ್ಡವರಲ್ಲಿ ಕಾಣ್ತಾ ಇದ್ದಿದ್ದು, 25 ವರ್ಷ ಕಳೆದವರಲ್ಲೇ ಇದ್ದಿದ್ದು. ಇವಾಗ ಯಂಗ್ಸ್ಟರ್ಸ್ಗೆ ಬಂದಿದೆ ಅಂದರೆ ಅವರು ಅಷ್ಟೊಂದು ಕೇರ್ಲೆಸ್ ಆಗಿ ಲೈಂಗಿಕತೆಯಲ್ಲಿ ತೊಡಗಿದ್ದಾರೆ. ಏನು ಮಹಾ ಆಗ್ಬಿಡುತ್ತೆ, ಏನಿಲ್ಲ ಅದು ಅನ್ನೋ ಒಂದು ದಾಷ್ಟ್ಯ ಅಂತ ಅಂತೀವಲ್ಲ, ಅದು ಆಮೇಲೆ ಸರಿಯಾದ ಕ್ರಮನೂ ಗೊತ್ತಿಲ್ಲ ಅವರಿಗೆ. ಈಗ ಅವ್ರಿಗೆ ಏನು ಅಂದರೆ ಅರ್ಧಂಬರ್ಧ ನಾಲೆಡ್ಜ್ ಅವ್ರಿಗೆ. ಸೊ ಯಾವ ರೀತಿ ಬಳಕೆ ಮಾಡಬೇಕು, ಕೆಲವೊಂದು ಸಾಧನ ಪ್ರೊಟೆಕ್ಷನ್ಗಳಿದೆ, ಅದನ್ನು ಯಾವ ರೀತಿ ಮಾಡಬೇಕು ಸರಿ ಗೊತ್ತಿಲ್ಲ. ಸೊ ಮತ್ತು ಇನ್ನೊಂದೇನು ಅಂತಂದರೆ ಏನು ಮಹಾ ಆಗಿಬಿಡುತ್ತೆ ಗೊತ್ತಿಲ್ಲ, ನಂಬಿಕೆ, ಓವರ್ ಕಾನ್ಫಿಡೆನ್ಸು. ಜೊತೆಗೆ ಕೆಲವರು ಡ್ರಗ್ ಇದ್ದವು, ಅದರ ಜೊತೆಗೆ ಟ್ಯಾಟೂಗಳು ಗೊತ್ತಿಲ್ಲ ನಮಗೆ. ಟ್ಯಾಟೂ ಹಾಕ್ಸ್ಬೇಕಾದ್ರೆ ಸ್ಟೆರಿಲೈಸ್ ಸಿರಿಂಜ್ಗಳು ಯೂಸ್ ಮಾಡ್ತಾರಾ, ಯಾರೋ ಒಬ್ಬರು HIV ಪಾಸಿಟಿವ್ನಿಗೆ ಆಗಿರೋದು ಇದಾಗ್ತಿದೆಯಾ. ಹಾಗಾಗಿ ಅದು 2012ರಲ್ಲಿ ನಮ್ಮ ವಿಭಾಗದಲ್ಲಿ ಒಂದು ಎಕ್ಸಿಬಿಷನ್ ನಡೆದಿತ್ತು, ಮಾನಸ ಅಂಥೇಳಿ. ಆ ಸಂದರ್ಭದಲ್ಲಿ ನಾವು HIV ಟೆಸ್ಟ್ ಮಾಡೋಣ ಅಂಥೇಳಿ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಅಂತ ಒಂದು ಆರ್ಗನೈಸೇಷನ್ ಇತ್ತು, ಅವ್ರ ಹತ್ರ ಅದಿತ್ತು ಎಲೈಸಾ ಥ್ರೂ HIV ಟೆಸ್ಟ್ ಮಾಡೋದು. ನಾನು ರಿಕ್ವೆಸ್ಟ್ ಕೊಟ್ಟು ಇದು ಮಾಡಿದ್ದಕ್ಕೆ ಎಲ್ಲ ಬೈದರು ನನಗೆ. ಏನು ಮೇಡಮ್ HIV ಟೆಸ್ಟ್ ಮಾಡಿಸ್ಬೇಕು ಅಂತ ಅಂತೀರಾ, ಯಾರಿಗೆ HIV ಪಾಸಿಟಿವ್ ಇರುತ್ತೆ ಹಾಗೆ ಹೀಗೆ ಅಂತ ನನ್ನ ಮೇಲೆ ಒಂಥರ ಹುಲಿ ಎಗರುತ್ತಲ್ಲ ಆ ಥರ ಇದು ಮಾಡಿದ್ರು. ಅಂದರೆ ನೋಡಿ, ಇವಾಗ ಇವರು ಎಲ್ಲ ಕಡೆ ಮಾಡಿದ್ದಾರೆ, ಅದನ್ನು 2012ರಲ್ಲೇ ಹೇಳಿದ್ದೆ ನಾನು ಮಾಡಬೇಕು. ಏಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಒಂದು ಬ್ರಹ್ಮಚರ್ಯ ಆಗಲಿ, ಮತ್ತು ಒಂದೇ ಪಾರ್ಟ್ನರ್ಗೆ ನಾನು ಸಿನ್ಸಿಯರ್ ಆಗಿರ್ತೀನಿ ಆ ಥರದ್ದು ಏನೂ ಇಲ್ಲ ಇವಾಗ. ಈಗ ಜೆನ್ಸಿಗಳು, ಜೆನ್ ಆಲ್ಫಾ, ಜೆನ್ ಬೀಟಾ, ಇಮ್ಯಾಜಿನ್ ಮಾಡಿ ಅವರ ಥಿಂಕಿಂಗ್ ಹೆಂಗಿರ್ಬೋದು. ಆಮೇಲೆ ಅವ್ರಿಗೇನಂದರೆ ನಾವು ಟೆಕ್ನಾಲಜಿ ತುಂಬ ಅಡ್ವಾನ್ಸ್, ನಾವು ತುಂಬ ಚೆಂದ, ಅಂದರೆ ನಾವು ನಿಮಗಿನ್ನ ಸುಪೀರಿಯರ್ ಅನ್ನೋ ಥರ ಅನ್ಕೊಂತಾರೆ. ಕೆಲವೊಂದು ಸಮಾಧಾನವಾಗಿ ಹೇಳುವ ಮಾತನ್ನು ಕೇಳುವ ತಾಳ್ಮೆನೂ ಸಹ ಇರೋದಿಲ್ಲ. ಹಾಗಾಗಿ ಇಷ್ಟು ತೊಂದರೆಗಳಾಗ್ತಿದೆ. ನಾನು ಅಲ್ಲೇ ನಡೆಸಬೇಕು ಅಂತ ಹೇಳಿದೆ, ಮಾಡಿದ್ವು ಸಹ. ಬಟ್ ನಮ್ಗೆ ಯಾವುದೋ ಪಾಸಿಟಿವ್ ಕೇಸ್ ಬರಲಿಲ್ಲ ಆವಾಗ. ಒಂದು 800 ಜನ, ಅದು ಎಲ್ಲರಿಗೂ ಬನ್ನಿ ಟೆಸ್ಟ್ ಮಾಡಿಸಿ ಅಂದರೆ ಯಾರೂ ರೆಡಿನೇ ಇಲ್ಲ. HIV ಟೆಸ್ಟ್ ಅಂದರೆ ಬೇಡ, ಯಾವೆಲ್ಲ ಕೊನೆ ಕನ್ವಿನ್ಸ್ ಮಾಡಿ ಬನ್ನಿ ಮಾಡಿಸಿ, ಏನೂ ಇರೋದಿಲ್ಲ. ಆಮೇಲೆ ಎಲ್ಲೂ ಪಾಸಿಟಿವ್ ಬರಲಿಲ್ಲ. ಇವಾಗ ಏನಾಗಿದೆ, ಎಲ್ಲ ಒಂದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಲ್ಲೂ ಕಂಪಲ್ಸರಿ ಮಾಡಿ ಅದನ್ನು, ಯಾಕೆಂದರೆ ಪಾಸಿಟಿವ್ ಇರ್ಬೋದು, ಗೊತ್ತಾಗೋದಿಲ್ಲ. ಹಾಗಾಗಿ ಇದೊಂದು ಬಹಳ ಒಳ್ಳೆಯ ಕ್ರಮ. ನಿಜವಾಗ್ಲೂ ನಮ್ಮ ಆರೋಗ್ಯ ಸಚಿವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಒಂದಷ್ಟು ಒಳ್ಳೆಯ ಕ್ರಮವನ್ನು ಮಾಡ್ತಾ ಇದ್ದಾರೆ ಸರ್ ಅವರು. ಆ್ಯಂಡ್ ದ ಪರ್ಸನ್ ಈಸ್, ಅವರು ಇತ್ತೀಚಿನ ಒಂದು ಅವಾರ್ಡ್ ಫಂಕ್ಷನಲ್ಲಿ ನಾನು ಮೀಟ್ ಮಾಡಿದಾಗ ನಂಗೆ ತುಂಬ ಒಂಥರ ಇಷ್ಟ ಅಂತ ಅನಿಸಿದ್ರು. ಅಂದರೆ ವೆರಿ ಡೌನ್ ಟು ಅರ್ತ್ ಪರ್ಸನ್ ಯು ಟಿ ಖಾದರ್ ಅವರು. ನಾನು ನೋಡಿದ ಕೆಲವು ರಾಜಕಾರಣಿಗಳಲ್ಲಿ ಒಂಥರ ತುಂಬ ನನಗೆ ಒಂದು ತುಂಬ ಒಳ್ಳೆ ಪರ್ಸನ್ ಇವರು ಅಂತ ಅನಿಸಿದ್ದು ಯು ಟಿ ಖಾದರ್. ಆಮೇಲೆ ಧ್ರುವನಾರಾಯಣ್ ಅಂತ ಒಬ್ಬರು ಇದ್ದರು, ಸಚ್ ಎ ವಂಡರ್ಫುಲ್ ಪೊಲಿಟಿಷಿಯನ್. ಯು ಟಿ ಖಾದರ್ ಇವರೆಲ್ಲ ಒಂದು ಸೆಟ್ ಆಫ್ ಇವರು ಒಂದು ಲೆವೆಲ್ ಎಲಿವೇಟ್ ಆಗಿರುವಂತಹ ರಾಜಕಾರಣಿಗಳು ಅಂತ ಅನ್ಬೋದು. ರಾಜಕಾರಣದಲ್ಲಿ ಇದ್ದರೂ ಸಹ ಅವರು ಒಳ್ಳೊಳ್ಳೆ ಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಅದನ್ನು ನಾವು. ಆಮೇಲೆ ಶಾಲೆ ಕಾಲೇಜುಗಳ ಸುತ್ತಮುತ್ತ ಜಂಕ್ ಫುಡ್ಗಳು ಅದನ್ನು ಮಾರಬಾರ್ದು ಅನ್ನೋದೇ ಆಗಲಿ. ಆಮೇಲೆ ಇದು ತಂಬಾಕು ಯಾವುದೋ ಒಂದು ಇದು ಬ್ಯಾನ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ, ಗುಟ್ಕಾ. ನಿಜವಾಗ್ಲೂ ಈಸ್ ಟೇಕಿಂಗ್ ರಿಯಲಿ ವೆರಿ ಗುಡ್. ನಾವು ಅದು ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇದರ ಹುಟ್ಟು ಅಂತ ನಾವು ನೋಡಿದಾಗ HIV ಹೇಗೆ ಬಂತು ಅನ್ನೋದು ಸ್ವಲ್ಪ ಭಾಳ ಸ್ವಾರಸ್ಯವಾಗಿದೆ. ಇದು
ಆಫ್ರಿಕಾ ಖಂಡದಿಂದ ಈ ಒಂದು ಕಾಯಿಲೆ ಬಂದಿರೋಂಥದ್ದು. ಇದು ಎಲ್ಲಿತ್ತು ಮೊದಲು ಅಂತ ನಾವು ನೋಡೋದಾದರೆ, ಮಧ್ಯ ಆಫ್ರಿಕಾದ ಚಿಂಪ್ಯಾನ್ಸಿಗಳಲ್ಲಿ HIV-1 ಅನ್ನೋದು ಅಲ್ಲಿಂದ ಬಂದಿರೋಂಥದ್ದು. ಆಮೇಲೆ ಪಶ್ಚಿಮ ಆಫ್ರಿಕಾದ ಸೂಟಿ ಮ್ಯಾಂಗಬೇನ ಮಂಗಗಳು, ಇವುಗಳಲ್ಲಿ HIV ಅಂತ ಇರಲಿಲ್ಲ, ಅದು SIV ಅಂತ, ಸಿಮಿಯನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಹಲವಾರು ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಎಲ್ಲದರಲ್ಲೂ ರಿಸರ್ವಾಯರ್ ಆಗಿ ಕೆಲವೊಂದು ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಇರುತ್ತೆ. ಅದು ರಿಸರ್ವಾಯರ್. ಈಗ ನೋಡಿ, ಬ್ಯಾಟ್, ಈಗ ಕೋವಿಡ್ ವೈರಸ್ ಎಲ್ಲಿ ಬಂತು ಅಂದರೆ ಒಂದಷ್ಟು ಹೇಳ್ತಾರೆ ಲ್ಯಾಬಲ್ಲಿ ತಯಾರಾಗಿದ್ದು ಅಂತ, ಆದರೆ ಕೆಲವರು ಅಂತಾರೆ ಅದು ಬಾವಲಿಗಳಿಂದ ಬಂದಿದ್ದಂಥದ್ದು. ಬಾವಲಿಗಳು ರಿಸರ್ವಾಯರ್. ಬಾವಲಿಗಳಿಗೇನೂ ಆಗಲ್ಲ, ಅವೆಲ್ಲ ಏನು ಅಂದರೆ ಒಳಗಡೆ ಇಟ್ಕೊಂಡಿರುತ್ತದು, ಅವುಗಳಿಗೆ ಏನೂ ಆಗೋದಿಲ್ಲ. ಅದು ಇನ್ನೊಂದು ಪ್ರಾಣಿಯ ದೇಹಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತೊಂದು ಪ್ರಾಣಿಯ ದೇಹದಲ್ಲಿ ಅದು ಡಿವೈಡ್ ಆಗಿ ಕಾಯಿಲೆಯನ್ನು ಉಂಟು ಮಾಡುವಂಥದ್ದು, ಡಿವಿಷನ್ ಆಗುತ್ತೆ. ಇಲ್ಲಿ ಹಾಗೆ ಇರುತ್ತೆ ರಿಸರ್ವಾಯರ್ ಥರ. ಅಲ್ಲಿಂದ ಹೋದಾಗ ಏನಾಗುತ್ತೆ, ಡಿವೈಡ್ ಆಗಿ ಆ ಪ್ರಾಣಿಯ ಎಲ್ಲ ಜೀನೋಮ್ನ ಹೈಜಾಕ್ ಮಾಡಿ ಡಿವೈಡ್ ಆಗಿ ಆ ಪ್ರಾಣಿಯನ್ನು ಸಾಯಿಸುವಂಥದ್ದು, ಕಾಯಿಲೆ ತರುವಂಥದ್ದು. ಅದೇ ಥರ ಈ ಮಂಗಗಳಲ್ಲಿ SIV ಅಂತ, ಸಿಮಿಯನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಇತ್ತು. ಮನುಷ್ಯನಿಗೆ ಹೇಗೆ ಬಂತು? ಪ್ರಾಣಿಗಳು ಕಾಡಲ್ಲಿದ್ವು, ಅದು ಕೋಟ್ಯಾಂತರ ವರ್ಷಗಳಿಂದ ಇದೆ. ಅದು HIV ಇವಾಗಿಂದಲ್ಲ, ಕೋಟಿ ವರ್ಷಗಳ ಹಿಂದಿನಿಂದಲೂ SIV ಮಂಗಗಳಲ್ಲಿ ಇತ್ತು. ಆದರೆ ಏನಾಯಿತು, ಇವರು ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಆ SIV ರಿಸರ್ವಾಯರ್ ಇರುವ ಮಂಗಗಳನ್ನು ಸಾಯಿಸಿದಾಗ ಕಾಡಿನಲ್ಲಿದ್ದಂಥ ಕಾಡುವಾಸಿಗಳು, ಬೇಟೆಯಾಡೋರು ಗಾಯಗಳಾಗ್ತಾ ಇರುತ್ತೆ ನೋಡಿ, ತರ್ಚೋದು ಇದು. ಆ ಪ್ರಾಣಿಗಳ ರಕ್ತ ಇವರ ತರ್ಚಿರುವ ಗಾಯ, ಓಪನ್ ಆಗಿರೋ ವೂಂಡು ಅದಕ್ಕೆ ಪ್ರವೇಶ ಮಾಡಿದಾಗ ಮತ್ತು ಮಾಂಸ ಕತ್ತರಿಸುವಂಥ ಸಂದರ್ಭ ಈ ಥರ ಟ್ರಾನ್ಸ್ಮಿಟ್ ಆಯ್ತದು. ಟ್ರಾನ್ಸ್ಮಿಟ್ ಆಗಿದ ತಕ್ಷಣ HIV ಬರಲಿಲ್ಲ ಅವ್ರಿಗೆ. ಈ SIV ಮನುಷ್ಯನ ದೇಹಕ್ಕೆ ಬಂದಾಗ ಬಹಳಷ್ಟು ದಿನ ಸ್ಟ್ರಗಲ್ ಮಾಡ್ತು, ಬದುಕೋಕ್ಕಾಗಲಿಲ್ಲ. ಅದಕ್ಕೆ ಬಹಳಷ್ಟು ಜನಕ್ಕೆ ಇನ್ಫೆಕ್ಷನ್ ಆಗಿದೆ, ಇದು ಬದುಕೋಕ್ಕಾಗಿಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಸತ್ತೋಯ್ತು. ಈ ವೈರಸ್ಸು, ಬ್ಯಾಕ್ಟೀರಿಯಾಗಳು ಎಂಥ ಕ್ಲೆವರ್ ಅಂದರೆ ಅದು ಮ್ಯೂಟೇಷನ್ ಆಗ್ತಾ ಇರುತ್ತೆ. ಮ್ಯೂಟೇಷನ್ ಅಂದರೆ ರೂಪಾಂತರ ಆಗ್ತಾ ಇರುತ್ತೆ. ಕೋವಿಡ್ ವೈರಸ್ಗೆ ಬಹಳಷ್ಟು ತೊಂದರೆಗಳು ಏನಕ್ಕೆ ಅಂದರೆ ನಿಮಗೆ ಔಷಧ ಅಥವಾ ವ್ಯಾಕ್ಸಿನ್ ಮಾಡೋದಕ್ಕೆ ರೂಪಾಂತರಗಳು. ಅದೇ ಥರ ಈ SIV ವೈರಸ್ ಏನಾಯಿತು, ಮನುಷ್ಯನ ದೇಹಕ್ಕೆ ಬಂದಾಗ ರೂಪಾಂತರ ಆಗಿ 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 HIV, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಆಯಿತು. SIV ಅಂತ HIV ಆಯಿತು. ಅದರಲ್ಲಿ HIV-1, HIV-2 ಅಂತ ಎರಡು ವಿಧಗಳು. HIV-1 ಅನ್ನೋದಿದೆಯಲ್ಲ, ಅದು ಡೇಂಜರಸ್ ಅಂತ ಅನ್ಬಹುದು. ಆಮೇಲೆ ಏನಾಯಿತು, ಮನುಷ್ಯನ ದೇಹದಲ್ಲಿ ಅದು ರೂಪಾಂತರ, ಮ್ಯೂಟೇಷನ್. ಇದು RNA ವೈರಸ್ ಅಂತ ಕರಿತೀವಿ. ಕೋವಿಡ್ ವೈರಸ್ಸು RNA, HIV ವೈರಸ್ಸು RNA. ಈಗ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂತಿದೆ. ಮತ್ತು ಪ್ರತಿಯೊಂದು ಜೀವಿ, ಎಲ್ಲ ಜೀವಿಗಳಲ್ಲೂ ಒಂದು ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂದರೆ ನಮ್ಮ ದೇಹದಲ್ಲಿರುವ DNA ಏನಿದೆ, ನಮ್ಮ ಜೀವಕೋಶಗಳಲ್ಲಿರುವಂಥ DNA, ಅದು ಟ್ರಾನ್ಸ್ಕ್ರಿಪ್ಷನ್ ಎನ್ನುವ ಒಂದು ಪ್ರಾಸೆಸ್ಸಿಂದ mRNA ಆಗುತ್ತೆ. ನಂತರ ಈ mRNA ಟ್ರಾನ್ಸ್ಲೇಷನ್ ಎನ್ನುವ ಪ್ರೋಸೆಸ್ಸಿಂದ ಪ್ರೋಟೀನ್ಗಳಾಗುತ್ತೆ. ಇದು ಒಂದು ಡಾಗ್ಮಾ, ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಅಂತ ಕರಿತೀವಿ. ಇಷ್ಟೇ ಅಂತ ನಾವು ತಿಳ್ಕೊಂಡಿದ್ದು. ಈ ಥರದ ವೈರಸ್ಗಳನ್ನ ನೋಡಿದಾಗ ಅವ್ರಿಗೆ ಗೊತ್ತಾಯಿತು, ಬರೀ ಇಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಸ್ಟೆಪ್ ಇದೆ. ಈಗ DNA ಆನುವಂಶೀಯ ವಸ್ತು ಆದರೆ ಇದಾಯಿತು. ಈ ವೈರಸ್ಗಳಲ್ಲಿ RNA ಇದೆಯಲ್ಲ, ಹೇಗಿದು RNA ಪ್ರೋಟೀನ್ ಆಗೋಕ್ಕೆ ಸಾಧ್ಯ ಅಂದಾಗ ಒಂದು ಎನ್ಸೈಮ್ ಇದೆ, ಕಿಣ್ವ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಕರಿತೀವಿ ಅದನ್ನು. ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಏನು ಮಾಡುತ್ತೆ, RNAನ ಕಾಂಪ್ಲಿಮೆಂಟರಿ DNA ಆಗಿ ಕನ್ವರ್ಟ್ ಮಾಡುತ್ತೆ. ಈಗ ನಮಗೆ, ನಾನು ಏನಕ್ಕೆ ಇದನ್ನು ಹೇಳ್ತಾ ಇರೋದು ಅಂದರೆ, ನಾವು ಔಷಧವನ್ನು ಈಗ ART ಅಂತ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಡೈರೆಕ್ಟು ಟಾರ್ಗೆಟ್ ಮಾಡ್ತಿರೋದು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ದವರು. ಔಷಧ ನೇರವಾಗಿ ಆ ಕಿಣ್ವಕ್ಕೆ ಹೋಗಿ ಬೈಂಡ್ ಆಗಿ ಕಿಣ್ವವನ್ನು ನಾಶ ಮಾಡೋದ್ರಿಂದ ಆ RNA DNA ಆಗೋದಿಲ್ಲ, ವೈರಸ್ಸು ಸಾಯುತ್ತೆ ಅನ್ನೋದಕ್ಕೋಸ್ಕರ ಇದು ಈ ಕಿಣ್ವದ ಮುಖಾಂತರ ಏನಾಗುತ್ತೆ, DNA ಆಗುತ್ತೆ. DNA ಇದೇನಾಗುತ್ತೆ, ಹೋಗಿದ್ದು ಮೇಯ್ನು ನಮಗೆ ಪ್ರಾಬ್ಲಮ್ ಆಗ್ತಿರೋದು ಅಂದರೆ HIV ವೈರಸ್ಸು ಬೇರೆ ನಮ್ಮ ದೇಹದ ಇತರ ಅಂಗಾಂಗಗಳಿಗೆ ಹರಡಿದಿದ್ರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಉದಾಹರಣೆಗೆ ಕೋವಿಡ್ ಥರ, ಇದು ಒಂದು ಕೋವಿಡ್ ಥರನೇ mRNA ವೈರಸ್. ಇದು ಕೋವಿಡ್ ಏನು ಮಾಡ್ತು, ನಮ್ಮ ಶ್ವಾಸಕೋಶಕ್ಕೆ ಅಟ್ಯಾಕ್ ಮಾಡ್ತು. ಇದೇನಾದ್ರು ಶ್ವಾಸಕೋಶನೋ, ಲಿವರೋ, ಕಿಡ್ನಿನೋ ಎಲ್ಲೋ ಒಂದು ಅಟ್ಯಾಕ್ ಆಗಿದ್ದಿದ್ರೆ ಇಷ್ಟೊಂದು ತೊಂದರೆ ಆಗ್ತಾ ಇರಲಿಲ್ಲ. ಇದು ಅಟ್ಯಾಕ್ ಎಲ್ಲಿಗೆ ಮಾಡಿದೆ ಅಂದರೆ CD4 ಸೆಲ್ಸ್. CD4 ಸೆಲ್ ಏನು ಅಂತಂದರೆ ನಮ್ಮ ದೇಹದ ಕಮಾಂಡರ್ ಅದು. ಈಗ ದೇಶದ ಒಂದು ರಕ್ಷಣಾ ವ್ಯವಸ್ಥೆ ಏನಿದೆ, ದಳ, ನೇರವಾಗಿ ನೀವು ಅದಕ್ಕೆ ಟಾರ್ಗೆಟ್ ಮಾಡಿ ಹೊಡೆದು ಸಾಯಿಸಿದ್ರೆ ಮುಗೀತು ಕತೆ.
ಅಲ್ವಾ? ಇನ್ನು ಬೇರೆ ಎಲ್ಲ ಆಪರ್ಚುನಿಟಿಸ್ಟಿಕ್ ಪ್ಯಾಥೋಜನ್ ಅಂತ ಕರಿತೀವಿ, ಅವೆಲ್ಲ ಅಟ್ಯಾಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು, ದೇಶದ ಮುಖ್ಯಸ್ಥನನ್ನು ಹೊಡೆದಾಕಿದ್ರೆ ದೇಶವನ್ನು ಸುತ್ತಮುತ್ತ ವರೆದಿರುವಂಥ ಸಣ್ಣ ಪುಟ್ಟ ರಾಜರುಗಳು ಎಲ್ಲರೂ ಅಟ್ಯಾಕ್ ಮಾಡ್ತಾರೆ, ರಾಜ್ಯಗಳು ಎಲ್ಲ. ಅದೇ ಥರನೇ ನಮ್ಮ ದೇಹದಲ್ಲಿ ಆಗೋದು. ಇದೇನಾಗುತ್ತೆ, ಈ ವೈರಸ್ಗಳು ಬದುಕೋದೇ CD4 ಸೆಲ್. ಏನು ಮಾಡುತ್ತೆ, ನೇರವಾಗಿ ಬರುತ್ತಲ್ಲ. ಈಗ ಮನುಷ್ಯನ ದೇಹಕ್ಕೆ ಯಾವ ಥರ ಬರುತ್ತೆ ಅಂದರೆ, ಒಂದು ಇಂಟರ್ಕೋರ್ಸ್, ಲೈಂಗಿಕತೆಯಿಂದ ಬರುತ್ತೆ. ಈ ಸುಲಭವಾಗಿ ಅದು ದೇಹವನ್ನು ಪ್ರವೇಶ ಮಾಡುತ್ತೆ. ಇಲ್ಲ ಸಿರಿಂಜ್ಗಳ ಮುಖಾಂತರ, ಬ್ಲೇಡ್ಗಳ ಮುಖಾಂತರ ಈ ಥರ ಅದು ದೇಹವನ್ನು ಪ್ರವೇಶ ಮಾಡುತ್ತೆ. ಅಥವಾ ತಾಯಿಯಿಂದ ಮಗುವಿಗೆ ಬರುವಂಥದ್ದು, ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ಅದೆಲ್ಲ ಪ್ರಿಕಾಷನ್ ತಗೊತಾ ಇದ್ದಾರೆ ಇವಾಗ. ಯಾವುದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾದ್ರೂ HIV ಟೆಸ್ಟ್ ಮಾಡೇ ತಗೊಳ್ಳೋದು. HIV, HTLV, ಹೆಪಟೈಟಿಸ್ ಮಾಡಿನೇ ತಗೊಳ್ಳೋಂಥದ್ದು. ಆಮೇಲೆ ತಾಯಿಯಿಂದ ಮಗುವಿಗೆ ಬರುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನಲ್ಲಿ ಬರುತ್ತೆ, ಸಿರಿಂಜ್ ಮುಖಾಂತರ ಬರುತ್ತೆ, ಲೈಂಗಿಕತೆಯಿಂದ ಬರುತ್ತೆ. ಲೈಂಗಿಕತೆಯಲ್ಲಿ ಹೋಮೋಸೆಕ್ಷುವಲ್ಸ್ಗಳು ಬರುತ್ತೆ. ಟ್ರಾನ್ಸ್ಜೆಂಡರಲ್ಲಿ ಯಾರಿಗೂ HIV ಪಾಸಿಟಿವ್ ಇದ್ದರೆ ಅವರ ಜೊತೆ ಲೈಂಗಿಕತೆ ಮಾಡಿದ್ರೆ ಬರುತ್ತೆ. ಹಾಗಾಗಿ ಅದು ಒಂದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋಂಥದ್ದು. ಅಂಥ ಸಂದರ್ಭದಲ್ಲಿ ದೇಹವನ್ನು ಪ್ರವೇಶ ಮಾಡುವ ವೈರಸ್ ಇದೆಯಲ್ಲ, CD4 ಸೆಲ್ ಜೊತೆ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆಗಬೇಕಾದ್ರೆ CCR5, CXCR4 ಅನ್ನೋದು ಒಂದಷ್ಟು ರೆಸೆಪ್ಟಾರ್ಗಳಿದೆ. ನಮ್ಮ ಜೀವಕೋಶ ಅಂದರೆ ಅದ್ರ ಮೇಲೆ ರೆಸೆಪ್ಟಾರ್, ಇದಲ್ಲಿಗೆ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಏನಾಗುತ್ತೆ, ಒಂದಷ್ಟು ರೆಸೆಪ್ಟಾರ್ಗಳಿದೆ. ನಮ್ಮ ಜೀವಕೋಶ ಅಂದರೆ ಅದ್ರ ಮೇಲೆ ರೆಸೆಪ್ಟಾರ್, ಇದಲ್ಲಿಗೆ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಏನಾಗುತ್ತೆ, ಇದು ಇಂಟಿಗ್ರೇಸ್ ಅಂತ ಒಂದು ಎನ್ಸೈಮ್ ಇದೆ. ಇಂಟಿಗ್ರೇಸ್ ಮುಖಾಂತರ ಮೆಂಬ್ರೇನ್ ಬೈಂಡ್ ಆಗಿ ನಂತರ ಈ ಒಂದು RNA ಏನಿದೆ ಅದು ಒಳಗಡೆ ಬರುತ್ತೆ, ನಮ್ಮ ದೇಹದ ಜೀವಕೋಶದ ಒಳಗಡೆ. ಅಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ನ ಬಳಸ್ಕೊಂಡು ಇದು cDNA ಮಾಡುತ್ತೆ. ನಂತರ ಇಲ್ಲಿ 3 ಇಂಪಾರ್ಟೆಂಟ್ ಎನ್ಸೈಮ್ಸ್ ಇದೆ. ಒಂದು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್, ಇಂಟಿಗ್ರೇಸ್, ಇನ್ನೊಂದು ಪ್ರೋಟಿಯೇಸ್ ಅಂತ. ಈ 3 ಕಿಣ್ವಗಳಿಗೆ ನಾವು ಔಷಧಿ ಕೊಡ್ತಾ ಇರೋದು. ART ಅಂತ ಕೊಡ್ತಾ ಇದ್ದಾರಲ್ಲ, ಈ 3 ಕಿಣ್ವಗಳನ್ನು ನಾಶ ಮಾಡೋದಕ್ಕೋಸ್ಕರ ಔಷಧಿಗಳನ್ನು ಡೆವಲಪ್ ಮಾಡಿರೋದು. ಒಳಗೆ ಬಂದು ಏನು ಮಾಡುತ್ತೆ, ಅದು ಆ ಒಂದು CD4 ಸೆಲ್ಲನ್ನು DNA ಒಳಗಡೆ ಸೇರ್ಕೊಳ್ಳುತ್ತೆ. ಆವಾಗ ಅದನ್ನು ಸಾಯಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ಯುವಜನತೆ ತಿಳ್ಕೋಬೇಕು, HIV ಪಾಸಿಟಿವ್ ಬಂದರೆ ART ಅಂದರೆ ಆ್ಯಂಟಿ ರಿಟ್ರೋವೈರಲ್ ಟ್ರೀಟ್ಮೆಂಟಿಂದ ಸಂಪೂರ್ಣವಾಗಿ ಇದನ್ನು ಮ್ಯಾನೇಜ್ ಮಾಡಬೇಕಾಗೋದಿಲ್ಲ. ರಕ್ತದಲ್ಲಿ ವೈರಸ್ಗಳಿದ್ದರೆ ಮಾತ್ರ ವರ್ಕ್ ಆಗೋದದು ಔಷಧಿಗಳು. DNA ಜೊತೆ ಬೈಂಡ್ ಆಗಿ ಲೇಟೆಂಟ್ ಪ್ರೋ ವೈರಸ್ ಆದರೆ ಖಂಡಿತವಾಗ್ಲೂ ಔಷಧಗಳು ಕೆಲಸ ಮಾಡಲ್ಲ. ಏಕೆಂದರೆ DNA ಜೊತೆಲಿರುತ್ತೆ, ಅದನ್ನು ಹುಡುಕಿ ಈ ಔಷಧಗಳು ನಾಶ ಮಾಡದೇ ಇರೋದ್ರಿಂದ HIV ಪಾಸಿಟಿವ್ ಇದ್ದವನು ಲೇಟೆಂಟ್ ಪೀರಿಯಡಲ್ಲಿ ಏನಾದ್ರು ಪ್ರೋ ವೈರಸ್ ಇದ್ದರೆ ಹಲವಾರು ವರ್ಷಗಳು ಕಾಯಿಲೆ ಇಲ್ಲದೇನೂ ಇರಬಹುದು. ಕೆಲವರಿಗೆ ಸಿಂಪ್ಟಮೇ ಇರಲ್ಲ. ಇನಿಷಿಯಲಿ ಯಾವ ಥರ ಅಂತಂದರೆ, ಇದು ಈ ಥರ ವೈರಸ್ಸು ದೇಹದ ಒಳಗಡೆ ಹೋಗುತ್ತಲ್ಲ, ಜ್ವರ ಬಂದಂಗೆ ಬರುತ್ತೆ ಅಷ್ಟೇ, ಇನ್ನೇನು ಸಿಂಪ್ಟಮ್ ಇಲ್ಲ, ಆರಾಮಾಗಿ ಆಗ್ಬಿಡ್ತಾನೆ ಅವನು. ಜ್ವರ ಒಂಚೂರು ಬಂತು ಗೊತ್ತಾಗೋದಿಲ್ಲ. ಜ್ವರ ಏನಕ್ಕೋ ಬಂದಿರುತ್ತೆ, ಮೈ ಕೈ ನೋವು, ಜ್ವರ, ಫ್ಲೂ ಥರ ತಲೆನೋವು, ಮೈ ಭಾರ ಆಗುತ್ತೆ. ಎಂಟ್ರಿ ಆಗಿ ಇದಾದಾಗ ತಕ್ಷಣ ಏನಾಗುತ್ತೆ, ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆಯಲ್ಲ, ಸುಮ್ಮನೆ ಕೂರಲ್ಲ. ಅದು CD4 ಸೆಲ್, CD8 ಸೆಲ್ ಎಲ್ಲ ಬಂದು ಇದನ್ನ ಅಟ್ಯಾಕ್ ಮಾಡಿಬಿಡುತ್ತೆ. ಅಷ್ಟರಲ್ಲಿ ಇದು ನಮ್ಮ DNA ಜೊತೆ ಪ್ರೋ ವೈರಸ್ ಆಗಿ ಇಂಟಿಗ್ರೇಟ್ ಆಗಿ ಲೇಟೆಂಟ್ ಆಗೋಯ್ತಿದ್ದು, ರಕ್ತದಲ್ಲಿಲ್ಲ. ಸೊ ನಮ್ಮ ಜೀವಕೋಶ ಡಿಫೆನ್ಸ್ ಮೆಕ್ಯಾನಿಸಮ್ ಸುಮ್ಮನೆ ಆಯ್ತಿದ್ದು, ಫೈನ್ ಏನೂ ಇಲ್ಲ, ನಾನೆಲ್ಲ ಹೊಡೆದು ಸಾಯಿಸ್ಬಿಟ್ಟಿದ್ದೀನಿ ಅಂತ. ಇದು ಒಳಗಡೆ ಸೇರ್ಕೊಂಡಿದೆ. ಇದು ಹೆಂಗೆ ಅಂದರೆ ವೆರಿ ಸಿಮಿಲರ್ ಟು ಹೊರಗಡೆಯಿಂದ ದೇಶದ್ರೋಹಿಗಳು ನಮ್ಮ ದೇಶದ ಒಳಗಡೆ ಬಂದು ಒಂದಷ್ಟು ಜನನ ಎಲ್ಲ ನಾವು ಡಿಫೆನ್ಸ್ ಅವರು ಸಾಯಿಸ್ತಾರೆ. ಒಳಗಡೆ ಬಂದು ನಮ್ಮ ಜನದ ಜೊತೆನೇ ಸೇರ್ಕೊಂಬಿಟ್ಟು ನಮ್ಮ ಥರನೇ ಇದ್ದು ಸ್ಲೀಪರ್ ಸೆಲ್ಸ್, ಎಕ್ಸಾಕ್ಟ್ಲಿ ಅದೇ ಥರ T ಹೆಲ್ಪರ್ ಸೆಲ್ಸ್ಗಳು ಜೊತೆನೇ ಇದ್ಕೊಂಡು ಅವುಗಳನ್ನೇ ನಾಶ ಮಾಡಿ ಅದನ್ನು ಒಡೆದು ವೈರಾಣುಗಳು ಹೊರಬರುತ್ತೆ. ಒಂದಷ್ಟು ಇನ್ನೊಂದನ್ನು ಅಟ್ಯಾಕ್ ಮಾಡುತ್ತೆ, ಅದನ್ನು ಸಾಯಿಸಿ ಒಂದಷ್ಟು ಹೊರಬರುತ್ತೆ, ಇನ್ನೊಂದು ಅಟ್ಯಾಕ್ ಮಾಡಿ CD4 ಸೆಲ್ ಸಂಖ್ಯೆ 200 ಪರ್ ಕ್ಯೂಬಿಕ್ ಮಿಲಿಮೀಟರ್ ಆಫ್ ದ ಇದು ಬ್ಲಡ್ ಅಂತ ಏನೋ ಅಂತೀವಲ್ಲ, ಅದಕ್ಕಿಂತ ಕಮ್ಮಿ ಆಯಿತು ಅಂದರೆ ಆವಾಗ HIV ಹೋಗಿ ಅದು ಏಡ್ಸ್, ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಆಗುತ್ತೆ. ಅದು ಆಗದೇ ಇದ್ದ ಹಾಗೆ ನೋಡ್ಕೋಬೇಕು ಅಂದರೆ ART ಮೆಡಿಸನು ಕೊಡಬೇಕು. ಈಗ ಅದು ಗೊತ್ತಿಲ್ಲ, ಈಗ ಎಷ್ಟು ರಿಸ್ಕ್ ಇದೆ ಅಂತಂದರೆ ಡಾಕ್ಟರ್ಸ್ಗಳು, ಅದು ಗೈನಕಾಲಜಿಸ್ಟ್, ಈಗ ಲೇಬರ್ ಒಂದು ಹೆರಿಗೆ ಮಾಡಿಸ್ಬೇಕಾದ್ರೆ ಆ ಮಹಿಳೆ ಏನಾದ್ರು HIV ಆದರೆ ತುಂಬ ಕೇರ್ಫುಲ್ಲಾಗಿ ಮಾಡಿಸ್ಬೇಕು ಅವರು. ಏಕೆಂದರೆ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಒಂದು ಚೀಲ ಇರುತ್ತಲ್ಲ, ಒಡೆಯುತ್ತಲ್ಲ, ಅದು ಏನಾದರೂ ಇವರು ಕೈಯಲ್ಲಿ ಗೀಂಡು ಏನೋ ಬಾಡಿ ಒಳಗಡೆ ಹೋದರೆ ವೈರಸ್ ಇರುತ್ತೆ ಅದರಲ್ಲಿ, ಆ ಡಾಕ್ಟ್ರಿಗೂ ಬಂದುಬಿಡುತ್ತೆ, ನರ್ಸ್ಗಳಿಗೆ ಬಂದುಬಿಡುತ್ತೆ ಜೊತೆಲಿ. ಅಥವಾ ಈ ಥರದ ಪೇಷಂಟ್ಗಳ ಜೊತೆ ಡೀಲ್ ಮಾಡುವಂಥವ್ರಿಗೆ ತುಂಬ ಕಷ್ಟ ಇದೆ ಅವ್ರಿಗೆಲ್ಲ. ಅವರೇನು ಮಾಡ್ತಾರೆ, ಪ್ರೀ ಎಕ್ಸ್ಪೋಜರ್ ಪ್ರೊಫಿಲಾಕ್ಸಿಸ್ ಅಂತ ತಗೊಂತಾರೆ.
ಅಂದರೆ ಜೊತೆಲಿ ಇದ್ದಂಥವ್ರಿಗೆ ಬರಬಾರ್ದು ಅಂತೇಳಿ. ಅವ್ರಿಗೆ ಅದೇನು ಮಾಡುತ್ತೆ ಅಂದರೆ ಆ ಮೆಡಿಸಿನ್ಗಳು ತಗೊಳ್ಳೋ ಅಂಥದ್ದು ಈ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಇದೆಯಲ್ಲ ಅದನ್ನು ನಾಶ ಮಾಡೋದ್ರಿಂದ ದೇಹದಲ್ಲಿ ವೈರಲ್ ಅಕಸ್ಮಾತ್ ಎಂಟ್ರಿ ಆದರೂ ಲೋಡ್ ಇರೋದೇ ಇಲ್ಲ, ಆ ಸಂಖ್ಯೆ ಇರೋದೇ ಇಲ್ಲ. ಎಸ್, ಕೆಲವೊಂದ್ಸಲ ಈ ಮೆಡಿಸಿನ್ ತಗೊಂಡು ಅಸುರಕ್ಷಿತ ಲೈಂಗಿಕತೆ ಕೆಲವರು ಮಾಡ್ತಾರಂತೆ. ಅದು ನಾನು ನಮ್ಮ ವಸುಧೇಂದ್ರ ಅದ್ರ ಬಗ್ಗೆ ಬರೆದಿದ್ರು. ಸೊ ಅದು ಎಷ್ಟು ಮಟ್ಟಿಗೆ ಸರಿ? ಒಳ್ಳೆಯದಲ್ಲ ಅದು. ಏಕೆಂತಂದರೆ ನಾನು ಹೇಳುವ ಹಾಗೆ ರಕ್ತದಲ್ಲಿ ಇರುವಂತಹದನ್ನು ಮಾತ್ರ ನಾಶ ಮಾಡೋದು ಈ ಡ್ರಗ್ಸ್ಗಳು. ನಿಮ್ಮ DNA ಜೊತೆ ಇಂಟಿಗ್ರೇಟ್ ಆಗಿ ಲೇಟೆಂಟ್ ಪ್ರೋ ವೈರಸ್ ಆದರೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ನೀವು ಯಾವುದೇ ಕಾರಣಕ್ಕೂ ಅಸುರಕ್ಷಿತ ಲೈಂಗಿಕತೆಗೆ ಒಳಪಡಬಾರ್ದು. ಮತ್ತು ಯಾವುದೇ ಒಂದು ಸುರಕ್ಷತಾ ಕ್ರಮ ನಾಟ್ 100%. 100% ಪ್ರೊಟೆಕ್ಷನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮೈಕ್ರೋ ಸ್ಮಾಲ್ ಪಂಚರ್ ಆಗಿರ್ಬೋದು, ಗೊತ್ತಿಲ್ಲದೆಲ್ಲ ಇರ್ಬೋದು ನಮಗೆ, ಗೊತ್ತಿಲ್ಲ. ಏಕೆಂದರೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಆಗಿರ್ಬೋದು. ಎಂಟೈರ್ ಬ್ಯಾಚ್ ಏನು ಮಾಡ್ತಾರೆ, ಅದು ಪಾರ್ಟ್ನರ್ HIV ಪಾಸಿಟಿವ್, ಇವರೇನೋ ಬಳಕೆ ಮಾಡಿದ್ದಾರೆ, ಆದರೆ ಗೊತ್ತಿಲ್ಲ. ಆ ಎಂಟೈರ್ ಬ್ಯಾಚ್ ಕಾಂಡೋಮು ಡ್ಯಾಮೇಜ್ ಆಗಿದೆ, ಮುಗೀತಲ್ಲಿ ಕತೆ, HIV ಟ್ರಾನ್ಸ್ಮಿಟ್ ಆಗೇ ಹೋಯಿತು. ಸೊ ಯಾವುದೇ ಒಂದು ಈ ಥರದೂ 100% ಇದು ಬಳಕೆ ಮಾಡ್ತಿದ್ದೀನಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಬಾರ್ದು. ಬರುವ ಸಾಧ್ಯತೆಯೂ ಇದೆ. ಅಲ್ಲೂ ಸುರಕ್ಷತೆ ಅನ್ನೋದರಲ್ಲೂ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಬೆಸ್ಟ್ ಅಂತಂದರೆ ಬ್ರಹ್ಮಚರ್ಯ, ಆಮೇಲೆ ಸಿಂಗಲ್ ಪಾರ್ಟ್ನರ್, ಸಂಸಾರ, ಕುಟುಂಬ ಅಂತ ಏನು ಕುಟುಂಬ ವ್ಯವಸ್ಥೆ ಏನಕ್ಕೆ ಅಂತಂದರೆ ಮನುಷ್ಯನಿಗೆ HIV ಅಂತಲ್ಲ, ಯಾವುದೇ ರೀತಿಯ ಲೈಂಗಿಕ ಸೋಂಕುಗಳು ಬರಬಾರ್ದು ಅನ್ನೋದಕ್ಕೆ ಸಿಂಗಲ್ ಪಾರ್ಟ್ನರ್. ಅಲ್ಲಿ ಹೆಂಗೆ ಅಂದರೆ ನೈತಿಕತೆ ಇರುತ್ತೆ, ಎಲ್ಲ ಇರುತ್ತಲ್ಲ, ಒಂದು ಪ್ರೊಟೆಕ್ಟೆಡ್. ಹಾಗಾಗಿ ಮನುಷ್ಯನನ್ನು ಒಂದು ರಕ್ಷಣೆ ಮಾಡೋಕ್ಕೋಸ್ಕರನೇ ಈ ವೈವಾಹಿಕ ಜೀವನ, ಒಂದು ಕುಟುಂಬ, ಇದೆಲ್ಲದೂ ನಮ್ಮ ಹಿರಿಯರು ಆ ಒಂದು ಬೌಂಡ್ರಿನ ನಮ್ಗೆ ಹಾಕ್ಕೊಟ್ಟಿದ್ದು. ಇದೊಂದು ಲಕ್ಷ್ಮಣ ರೇಖೆ ಥರ. ಲಕ್ಷ್ಮಣ ರೇಖೆ ದಾಟೋಯ್ತು ಅಂದರೆ ರಾವಣ ಬರ್ಬೋದು. ಸೀತೆಗೆ ಲಕ್ಷ್ಮಣ ರೇಖೆ ಕೊಟ್ಟಿದ್ರಲ್ಲ, ಅಂದರೆ ಇಷ್ಟರೊಳಗಡೆ ಇರು ನೀನು, ಏನು ನಿನಗೆ ತೊಂದರೆ ಆಗಲ್ಲ ಅಂತ. ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫಿಲಾಕ್ಸಿಸ್ ಅಂತ ಇದೆ. ಈಗ HIV ಯಾರೋ ಇದ್ದಾರೆ, ಗೊತ್ತಿಲ್ಲದೆ ಇಂಟಿಮೆಸಿ ಆಯಿತು ಅಂತ ಇಟ್ಕೊಳ್ಳಿ. ವಿತಿನ್ 72 hours ಅವರು ಈ ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫಿಲಾಕ್ಸಿಸ್ನ 28 ದಿನ ತಗೋಬೇಕು ಆ ಮಾತ್ರೆಗಳನ್ನು. ಈಗ ಒಂದು ಗೊತ್ತಾಗಿಲ್ಲ, ಏನೋ ಒಂದು ಇಂಟಿಮೆಸಿ ಆಗೋಗಿದೆ, ಯಾರೋ ಹೇಳಿದ್ರೆ HIV ಪಾಸಿಟಿವ್, ಏನು ಮಾಡೋದು? ವಿತಿನ್ 72 hours ಅದನ್ನು ವೈದ್ಯರನ್ನು ಸಲಹೆ. ಏಕೆಂದರೆ ಈ ಔಷಧಗಳು ಸುಮ್ಮನೆ ಅಲ್ಲ, ದೇ ಆರ್ ಮೋಸ್ಟ್ ಡೇಂಜರಸ್. ಕಿಡ್ನಿ ಫೇಲ್ಯೂರ್ ಆಗ್ಬೋದು, ತುಂಬ ತೊಂದರೆಗಳಿದೆ. ಎಲ್ಲ ಔಷಧಗಳಲ್ಲೂ ಸೈಡ್ ಎಫೆಕ್ಟ್ಸ್ಗಳು ಜೊತೆಯಲ್ಲಿ ಇರುತ್ತೆ. ಹಾಗಾಗಿ ಅಯ್ಯೋ ನಾನಿಲ್ಲ ಬಿಡು, ಟ್ರೀಟ್ಮೆಂಟ್ ಇದೆ ತಗೊಂತೀನಿ, ಅಷ್ಟೊಂದು ಒಂದು ದಾಷ್ಟ್ಯ ಬೇಡ ಅಂತ ಯಂಗ್ಸ್ಟರ್ಸ್ಗೆ ನಾನು ಹೇಳೋದು. ಆದಷ್ಟು ನಿಮ್ಮ ಹುಷಾರಲ್ಲಿ ನೀವಿರುವುದನ್ನು, ನಿಮ್ಮ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸರಿ ತಪ್ಪುಗಳ ಯೋಚನೆ ಮಾಡಿ, ನಾನು ಹೋಗ್ತಿರೋ ದಾರಿ ಸರಿನಾ, ಮುಂದೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಯಾರು ಹೊಣೆ, ಅದಕ್ಕೆ ಯಾರು ಅನುಭವಿಸೋದು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಖಂಡಿತ ಏರಿರುವಂಥ ಮದ ಹಂಗೆ ಇಳಿದೋಗ್ಬಿಡುತ್ತೆ. ಹಾಗಾಗಿ ಪೋಸ್ಟ್ ಎಕ್ಸ್ಪೋಷರ್ ಪ್ರೊಫಿಲಾಕ್ಸಿಸ್ನ ತಗೋಬೋದು. ಇದೆಲ್ಲ ಅವರು ಈಗ HIV ಪಾಸಿಟಿವ್ ಇದ್ದವರು ಸರಿಯಾದ ರೀತಿಯಲ್ಲಿ ವೈದ್ಯರ ಸಲಹೆ ಮೇರೆಗೆ ART ಆ್ಯಂಟಿ ರಿಟ್ರೋವೈರಲ್ ಟ್ರೀಟ್ಮೆಂಟ್ಗಳನ್ನ ತೆಗ್ತಾ ಬಂದರೆ U ಅಂತೀವಿ. ಅಂದರೆ ಅನ್ಡಿಟೆಕ್ಟಬಲ್ ಟ್ರೀಟಬಲ್ ಅಂತ. ಅಂದರೆ ಡಿಟೆಕ್ಟ್ ಲೋಡ್, ವೈರಲ್ ಲೋಡ್, ಅದರ ಅರ್ಥ ಏನು ಅಂದರೆ ವೈರಲ್ ಲೋಡ್ ಕಮ್ಮಿ ಇದ್ದರೆ ಅನ್ಟ್ರಾನ್ಸ್ಫರಬಲ್ ಅಂತ. ಅನ್ಡಿಟೆಕ್ಟಬಲ್ ಅನ್ಟ್ರಾನ್ಸ್ಫರಬಲ್ ಅಂದರೆ ಟ್ರಾನ್ಸ್ಫರ್ ಆಗಲ್ಲ ಅಂತ. ಬಟ್ ಅಷ್ಟೊಂದು ಧೈರ್ಯ ಮಾಡೋಕ್ಕೆ ಹೋಗಬೇಡಿ. ವೈರಲ್ ಲೋಡ್ ಕಮ್ಮಿ ಇದೆ, ನಾನು ಲೈಂಗಿಕತೆಗೆ ಒಳಪಡ್ತೀನಿ ಅನ್ನೋದು ಬೇಡ ಅನ್ನೋದು ನನ್ನ ಒಂದಿದು. ಏಕೆಂದರೆ ವೈರಲ್ ಲೋಡ್ ಯಾವಾಗ ಜಾಸ್ತಿ ಆಗುತ್ತೆ ಗೊತ್ತಿಲ್ಲ. ಅಸುರಕ್ಷಿತ ಲೈಂಗಿಕತೆ ಬೇಡ ಅನ್ನೋದು. ಅಸುರಕ್ಷಿತ ಲೈಂಗಿಕತೆ ಬೇಡ. ಕಮ್ಮಿ ಇದೆ, HIV ಪಾಸಿಟಿವ್ ಹುಡುಗ, ಅವನು ಟೆಸ್ಟ್ ಮಾಡಿಸಿದ್ದಾನೆ, U ಆಗಿದೆ, ನಿಮಗೆ ನಿಮ್ಮ ವೈರಲ್ ಲೋಡ್ ತುಂಬ ಕಮ್ಮಿ ಇದೆ, ಅನ್ಡಿಟೆಕ್ಟಬಲ್, ಸೊ ಇದೇನು ಟ್ರಾನ್ಸ್ಮಿಟ್ ಆಗಲ್ಲ ಅಂತ ಅಂದರೂ ಸಹ ಅಸುರಕ್ಷಿತ ಲೈಂಗಿಕತೆಯಿಂದ ನಿಮ್ಮಿಂದಾಗಿ ಮತ್ತೊಬ್ಬರಿಗೆ ವೈರಸ್ ಹರಡಿ ಅವರಿಗೂ ಸಹ HIV ಪಾಸಿಟಿವ್ ಆಗುವುದು ಬೇಡ. HIV ಪಾಸಿಟಿವ್ನ ಡ್ರಗ್ಸ್ಗಳ ಮುಖಾಂತರ ಮ್ಯಾನೇಜ್ ಮಾಡ್ಬೋದು. ಏಡ್ಸ್ ಅನ್ನೋದು ಯಾವಾಗ ಅಂತಂದರೆ ಆ ಒಂದು CD4 ಸೆಲ್ಗಳಿದೆಯಲ್ಲ ಅದರದ್ದು ಕೌಂಟು ತುಂಬ ಕಮ್ಮಿಯಾಗಿ 200ಗಿನ್ನ ಕಮ್ಮಿ ಆಗುತ್ತೆ. ಸಾಮಾನ್ಯರಲ್ಲಿ 500ರಿಂದ 1500 ಇರುತ್ತೆ ಕೌಂಟದು. 200ಗಿನ್ನ ಕಮ್ಮಿ ಆದಂಥ ಪಕ್ಷದಲ್ಲಿ ಏನಾಗುತ್ತೆ, ಆವಾಗ ಅದನ್ನು ಏಡ್ಸ್ ಅಂತ ಕರಿತೀವಿ. ಆವಾಗ ಏನೇ ಒಂದು ಸಣ್ಣ ತೊಂದರೆ ಆದರೂ ನಮ್ಮ ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಇಲ್ಲ, ಕಾರಣ CD4 ಸೆಲ್ ಇಲ್ಲ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ CD8 ಅಂತ ಇನ್ನೊಂದು ಸೆಲ್ಸ್ಗಳಿದೆ, T ಹೆಲ್ಪರ್ ಸೆಲ್ಸ್, ಅದು ಮ್ಯಾಕ್ರೋಫೇಜಸ್ಸು, ಡೆಂಡ್ರೈಟಿಕ್ ಸೆಲ್ಸ್ಗಳು.
ಇದೆಲ್ಲ ಏನು ಮಾಡುತ್ತೆ ಅಂದರೆ ಇವುಗಳನ್ನೇ ಅಟ್ಯಾಕ್ ಮಾಡಿಬಿಡುತ್ತೆ, ಯಾವುದನ್ನ? ಈ CD4 ಸೆಲ್ಸ್ಗಳನ್ನು. ಏನಕ್ಕೆ ಅಂತಂದರೆ ಅದ್ರ ಒಳಗಡೆ ಏನಿದೆ, ಈ ಒಂದು ವೈರಸ್ ಇದೆ. ಸೊ ಅದನ್ನೇ ಅಟ್ಯಾಕ್ ಮಾಡುತ್ತೆ. ದೇಹದಲ್ಲಿರೋ ಸೆಲ್ಸ್ಗಳು ದೇಹದ ಸೆಲ್ಸ್ನೇ ಅಟ್ಯಾಕ್ ಮಾಡಿ ಸಾಯಿಸುತ್ತದೆ. ಬರೀ ವೈರಸ್ಸಿಂದ ಮಾತ್ರ ಸಾಯಲ್ಲ, ಅದು ದೇಹದ ಸೆಲ್ಸ್ಗಳು ಇದರೊಳಗಡೆ ವೈರಸ್ ಇದೆ ಅಂತ ಸಾಯಿಸ್ತಾ ಹೋಗುತ್ತೆ. ಬಟ್ ಅವುಗಳಿಗೆ ಗೊತ್ತಿಲ್ಲ ಅದು ನಮ್ಮ ಸೆಲ್ಸ್ಗಳೇ ಅಂಥೇಳಿ. ಅದೊಂದು ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಈ ಥರ ದೇಹನೇ ಅದಕ್ಕೆ ಸಪೋರ್ಟ್ ಮಾಡಿ ಅದನ್ನು ಸಾಯಿಸ್ತಾ ಬರೋದ್ರಿಂದ ಆ ಸೆಲ್ಸ್ಗಳು ಬಹಳಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಸೊ ಎಷ್ಟೊಂದು ಕಾಂಪ್ಲೆಕ್ಸ್ ಆಗಿದೆ ವಿಚಾರ, ತುಂಬ ಕಾಂಪ್ಲೆಕ್ಸ್ ಇದೆ. ಇದು ಏನಾಗುತ್ತೆ ಅಂದರೆ ಜನ ಅರ್ಧಂಬರ್ಧ ತಿಳ್ಕೊಂತಾರೆ, ಡೆಪ್ತಲ್ಲಿ ಅವ್ರಿಗೆ ಅರ್ಥ ಆಗಿರಲ್ಲ. ಈ ಲೇಟೆಂಟ್ ಪ್ರೋ ವೈರಸ್ ಬಗ್ಗೆ ಖಂಡಿತ ಗೊತ್ತಿರೋಲ್ಲ ಅವ್ರಿಗೆ. ಹಾಗಾಗಿ ಏನು ಅನ್ಕೊಂತಾರೆ, ಇಲ್ಲ ART ಇದಿದೆ, ಮೆಡಿಸನ್ ಇದೆ, ಪರವಾಗಿಲ್ಲ ಅಂತ ಅನ್ಕೊಂತಾರೆ. ಅದು ಯಾವಾಗ ವರ್ಕ್ ಆಗುತ್ತೆ ಅಂದರೆ ರಕ್ತದಲ್ಲಿದ್ದಾಗ, ವೈರಸ್ಸು ರಕ್ತದ ಸರ್ಕ್ಯುಲೇಷನಲ್ಲಿದ್ದಾಗ. ಆದರೆ DNA ಜೀನೋಮ್ ಜೊತೆ ಇಂಟಿಗ್ರೇಟ್ ಆಗಿ ಪ್ರೋ ವೈರಸ್ ಆದಾಗ ಖಂಡಿತವಾಗ್ಲೂ ಅದು ಔಷಧಗಳು ವರ್ಕ್ ಆಗೋದಿಲ್ಲ. ನಮ್ಮ ಮೈಸೂರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಏನು ಡಿಪಾರ್ಟ್ಮೆಂಟ್ ಅದು, ATR ಏನೋ ಇದೆಯಲ್ಲ, ಡಾಕ್ಟರ್ ಯೋಗೇಶ್ ಅಂತಿದ್ದಾರೆ. ಅವರು ಇದೇ HIV ಪೇಷಂಟ್ಸ್ಗಳಿಗೆ ಅದೇ ಇದೇ ಟ್ರೀಟ್ಮೆಂಟ್. ಹೌದು, ART ಆ್ಯಂಟಿ ರಿಟ್ರೋವೈರಲ್ ಡ್ರಗ್ಸ್ಗಳನ್ನು ಕೊಡ್ತಾ ಬರ್ತಾರೆ. ಎಸ್ ಜೆನ್ಸಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಜೆನ್ಸಿಗಳದೇ ಇದು ಸಮಸ್ಯೆ ಆಗಿರುವಂಥದ್ದು. ಯಾಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿರೋದು ಈ ಒಂದು 18ರಿಂದ 24-25 ವರ್ಷದ ಒಳಗಿನ ಯುವಕರಲ್ಲಿ ಇದು ಜಾಸ್ತಿ ಆಗಿದೆ. ಹೀಗಾಗಿ ಮೇಡಮ್ ಹೇಳಿರುವಂಥ ಎಲ್ಲ ವಿಚಾರಗಳು ತುಂಬ ರಿಲೆವೆಂಟು. ಸರ್, ಇದು ಈ ಔಷಧಗಳು ಮೆದುಳನ್ನು ಡ್ಯಾಮೇಜ್ ಮಾಡುತ್ತೆ, ಕಿಡ್ನಿ ಡ್ಯಾಮೇಜ್ ಮಾಡುತ್ತೆ, ಮಸಲ್ ಡ್ಯಾಮೇಜ್ ಆಗ್ತಾ ಬರುತ್ತೆ. ಹಾಗಾಗಿ ಇವ್ರುಗಳು ಏನಂತ ಅಂದರೆ ಅತಿಯಾದ ನಂಬಿಕೆ, ಅತಿಯಾದಂದರೆ ಅವ್ರಿಗೇನಿಲ್ಲ ಅಂತ. ಆದರೆ ನನ್ನ ಬಿಟ್ಟು ನಾನು ಯಾರನ್ನೂ ನಂಬೋಕ್ಕಾಗಲ್ಲ. ಇವಾಗ HIV ಪಾಸಿಟಿವ್ ಇರಬಹುದು, ಗೊತ್ತಿಲ್ಲ, ಇಲ್ದೆಲ್ಲೂ ಇರಬಹುದು. ಇದು ಚಾನ್ಸಸ್ ಇದೆ. ಈಗ ನಿಮ್ಮ ಕ್ಲೋಸ್ ಫ್ರೆಂಡ್ ಯಾರೋ ಇದ್ದಾರೆ, ತುಂಬ ಒಳ್ಳೆಯವರು, ನಿಮ್ಮ ಜೊತೆ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿದ್ದಾರೆ. ಬಟ್ ಹೊರಗಡೆ ಅವ್ರು ಏನು, ಅವ್ರ ಆ್ಯಕ್ಟಿವಿಟಿ ಏನು ಗೊತ್ತಿದೆ ನಮಗೆ ಅಲ್ವಾ? ಅವರೆಲ್ಲಿ ಹೋಗ್ತಾರೆ, ಅವ್ರ ಫ್ರೆಂಡ್ಸ್ ಏನು. ಇದು ಹೋಮೋಸೆಕ್ಷುಯಾಲಿಟಿನೂ ಬಹಳಷ್ಟು HIV ಜಾಸ್ತಿ ಮಾಡ್ತಾ ಇದೆ. ಹುಡುಗರು ಹಾಸ್ಟೆಲ್ಗಳಲ್ಲಿರ್ತಾರೆ. ಇದಕ್ಕೆಲ್ಲ ಕಾರಣ ಸರ್ ಮೊಬೈಲ್. ಏನಂತಂದರೆ ನಾನು ಹೇಳಿದ್ದೀನಿ, ಬೇಕಾದಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಹುಡುಗರು, ಯುವ ಜನತೆ ಏನಕ್ಕೆ ಈ ಥರ ಒಂದು ಅವಸ್ಥೆಗೆ ಹೋಗ್ತಾ ಇರೋದು, ತುತ್ತಾಗ್ತಾ ಇರೋದು ಅಂತಂದರೆ ಪಾರ್ನ್ನ ಅವರು ವಾಚ್ ಮಾಡ್ತಾರೆ ತುಂಬ ಜಾಸ್ತಿ. ಈಗೇನರ ಇದು ಹೇಳದೇ ಇರೋ ವಿಚಾರ ಏನಲ್ಲ. ಹೈಸ್ಕೂಲ್ ಮಕ್ಕಳು ವಾಚ್ ಮಾಡೋದನ್ನ ಎಷ್ಟೋ ಅವರ ಶಿಕ್ಷಕರು ಹೇಳಿದ್ದಾರೆ. ಹೈಸ್ಕೂಲ್ ಮಕ್ಕಳು ಮೇಡಮ್ ಇವರು ವಾಚ್ ಮಾಡ್ತಾರೆ. ಏನಾಗೋಗಿದೆ, ನಮ್ಮ ಸಮಾಜ ಏನಾಗ್ತಾ ಇದೆ, ಜೆನ್ಸಿಗಳು ಏನಾಗ್ತಿದ್ದಾರೆ, ಜೆನ್ ಆಲ್ಫಾ ಏನಾಗ್ತಿದೆ, ಅವರಿಗೆ ಏನಂದರೆ ನೋಡ್ತಾ ಇದ್ದಾರೆ. ನಾನು ಹೇಳಿದೆ, ಹೈಪೋಥಾಲಮಸ್ಸಿಂದ ಹಾರ್ಮೋನ್ಸ್ಗಳು ರಿಲೀಸ್ ಆಗಿಬಿಡುತ್ತೆ, GnRH ಪಿಟ್ಯೂಟರಿಯಿಂದ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಮತ್ತು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್, ಟೆಸ್ಟಿಸ್ ಅಥವಾ ಓವರಿಸ್ಗೋಗಿ ಎಸ್ಟ್ರೋಜನ್, ಟೆಸ್ಟೋಸ್ಟಿರಾನ್ ರಿಲೀಸ್ ಆಗುತ್ತೆ. ಟೆಸ್ಟೋಸ್ಟಿರಾನ್ ಪುನಃ ಮೆದುಳಿಗೆ ಹೋಗುತ್ತೆ. ಅಲ್ಲಿ ಅದೇನು ಮಾಡುತ್ತೆ, ರೆಸೆಪ್ಟಾರ್ ಜೊತೆ ಬೈಂಡ್ ಆಗಿ ಏನಾಗುತ್ತೆ, ಟ್ರಿಗರ್ ಮಾಡುತ್ತೆ. ಟ್ರಿಗರ್ ಮಾಡಿದಾಗ ಆ ಒಂದು ಸೆಕ್ಷುವಲ್ ಅರ್ಜ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಇದು ಕಾರಣ ಏನು ಅಂತಂದರೆ, ನೀವು ನೋಡೋ ಅಂಥದ್ದು, ಕೇಳೋ ಅಂಥದ್ದು, ಇದೇ ಕಾರಣಗಳು ಮೂಲ. ಇದು ಯಾವುದು ಇಲ್ಲದೆ ಹೋದರೆ, ನೀವು ವಾಚ್ ಮಾಡಲಿಲ್ಲ ಇದೆಲ್ಲ ಅಂತಂದರೆ ಅಲೈಂಗಿಕ ಬಯಕೆ ಬರೋದೇ ಇಲ್ಲ. ಇದೆಲ್ಲ ಸುಮ್ಮನೆ ಬರಲ್ಲ. ಇದಕ್ಕೆ ಬರಬೇಕು ಅಂತಂದರೆ ನಮ್ಮ ಮೆದುಳಿನಲ್ಲಿ ಬದಲಾವಣೆಗಳಾಗಬೇಕು, ನಮ್ಮ ಹಾರ್ಮೋನ್ಸಲ್ಲಿ ಬದಲಾವಣೆಗಳಾಗಬೇಕು. ಅದು ಆಟೋಮೆಟಿಕ್ಕಾಗಿ ಯಾರೋ ನೋಡಿದ ತಕ್ಷಣ ಬಯಕೆ ಖಂಡಿತ ಬರೋದಿಲ್ಲ. ಅಂದರೆ ಇದಕ್ಕೆ ಒಂದು ಟ್ರಿಗರ್ ಬೇಕು. ಆ ಟ್ರಿಗರ್ ಹೆಂಗೆ ಅಂದರೆ ಹಾರ್ಮೋನ್ಸ್ಗಳ ಒಂದು ಟ್ರಿಗರ್. ಯಾವುದರಿಂದ ನಾವು ಅದಕ್ಕೋಸ್ಕರ ನಾನು ಏನು ನೋಡ್ತೀನಿ, ಏನು ಕೇಳ್ತೀನಿ, ಏನು ಮಾತಾಡ್ತೀನಿ ಅನ್ನೋದ್ರ ಮೇಲೆ ನನ್ನ ಸಂಪೂರ್ಣ ವ್ಯಕ್ತಿತ್ವ ಆಗ್ಬೋದು, ಜೀವನ ಆಗಿರ್ಬೋದು ನಿಂತಿರೋ ಅಂಥದ್ದು. ಎಸ್. ಸೊ ಹಾಗೆ HIV ಪಾಸಿಟಿವ್ ಅನ್ನೋದ್ರ ಬಗ್ಗೆ ಒಂದು ಭಯ ಏನಿತ್ತು, ಆ ಭಯ ಕಡಿಮೆ ಆಗಿ ಹೀಗಾಗಿದೆ ಅನಿಸುತ್ತೆ. ಮತ್ತು ಭಯ ಪಡಲೇಬೇಕು ಅನ್ನೋದಕ್ಕೆ ಏನೆಲ್ಲ ಕಾರಣಗಳಿದೆ. ಭಯ ಅಂದರೆ ಏನು ಹೇಳಿ, ಬೇಸಿಕಲಿ ಭಯ ಅನ್ನೋದು ಒಂದು ಎಚ್ಚರಿಕೆ ಅಂತ ಅನ್ಬೋದು. ಮತ್ತು ಭಯ ತುಂಬ ಒಳ್ಳೆಯದು. ಹೌದು, ಬುದ್ಧಿವಂತರಿಗೆ ಭಯ ಇರುತ್ತೆ, ದಡ್ರಿಗೆ ಭಯ ಇರಲ್ಲ. ಬೇಸಿಕಲಿ ಏನು ಮಹಾ ಆಗುತ್ತೆ ಅಂತಾರೆ ಅವರು. ಏನು HIV ಪಾಸಿಟಿವ್ ಏನು ಮಹಾ ಆಗೋದಲ್ಲ, ಖಂಡಿತವಾಗ್ಲೂ ಡ್ಯಾಮೇಜ್ ಆಗುತ್ತೆ. ಈ ಮಾತ್ರೆಗಳು ನಿಮ್ಮನ್ನು ಬದುಕ್ಸೋಕ್ಕೋಸ್ಕರ ಮಾತ್ರೆಗಳಿರೋಂಥದ್ದು ART. ಆದರೆ ಯಾವುದೇ ಔಷಧ ಆಗಲಿ, ರಾಸಾಯನಿಕಗಳಾಗಲಿ, ಅದು ಆ ವೈರಸ್ತು ಇದೆಲ್ಲ ಡ್ಯಾಮೇಜ್ ಮಾಡಬೇಕು ಅಂದರೆ ನಮ್ಮ ದೇಹದಲ್ಲೂ ಹಲವಾರು ಪಾತ್ವೆಗಳು, ಹಲವಾರು ಕಿಣ್ವಗಳು ಡ್ಯಾಮೇಜ್ ಆಗ್ತಾ ಬರುತ್ತೆ. ಅಂದರೆ ಆರೋಗ್ಯವಂತ ಜೀವಕೋಶಗಳಿಗೂ ತೊಂದರೆ ಖಂಡಿತ ಆಗುತ್ತೆ. ಈಗ ಪ್ರೋಟಿಯೇಸ್ ಅಂತ ಅದು ವೈರಲ್ ಪ್ರೋಟಿಯೇಸ್ ಆಗಿರ್ಬೋದು, ಇಂಟಿಗ್ರೇಸ್ ಆಗಿರ್ಬೋದು, ಇವೆಲ್ಲ ಎಲ್ಲೋ ಒಂದು ಕಡೆ ಕೊನೆಗೆ ಏನಾಗುತ್ತೆ ಅಂದರೆ ಇವುಗಳಿಂದಾಗಿ ನಮ್ಮ ಮೆದುಳು, ಹೃದಯ,
ಮತ್ತು ಇದು ಎಂಥದ್ದು ನಮ್ಮ ಇದು ಕೋಶ ಇವುಗಳಿಗೂ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅವರು ನೋಡಿ ಹೆಲ್ತಿಯಾಗಿ ಅವ್ರು ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ ಒಳ್ಳೆ ಆಹಾರ ತಗೋಬೇಕು, ಮೆಡಿಸನ್ನ ಕರೆಕ್ಟಾಗಿ ತಗೋಬೇಕು, ವ್ಯಾಯಾಮ ಇದು ಮಾಡಬೇಕು. ಅವ್ರದ್ದು ಭಾಳ ಅವ್ರ ದಿನಚರಿ ಇದೆಯಲ್ಲ ಸುಮ್ಮನೆ ಅಲ್ಲ, ಅದು ಭಾಳ ಬೇರೆ ಏನೋ ಲೈಫಲ್ಲಿ ಮಾಡ್ಬೇಕು ಅನ್ಕೊಂಡಿರೋದೆಲ್ಲ ಬಿಟ್ಟು ಬರೀ ಇದನ್ನೇ ನೋಡ್ಕೋಬೇಕಾಗುತ್ತೆ, ನೋಡ್ಕೊಳ್ಬೇಕು, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ಆಗ್ಬಿಡುತ್ತೆ ಅಷ್ಟೇ. ಇನ್ನೇನು ಸಾಧನೆ ಮಾಡೋಕ್ಕಾಗಲ್ಲ. ಇರೋವರೆಗೂ ಉದ್ದೇಶ ಸಾಧನೆ ಏನು ಅಂತಂದರೆ ದೇಹವನ್ನು ಕಾಪಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಮೆಂಟಲಿ ಕೂಡ ಅದು ಎಫೆಕ್ಟ್ ಮಾಡೇ ಮಾಡ್ತೀನಿ. ಖಂಡಿತ ಮಾಡುತ್ತೆ. ಕೂಡ ನೀವು ವ್ಯಾಯಾಮ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಆದ್ರೂ ಕೂಡ ಒಂದು ಹಂತಕ್ಕೆ ಅದು ನಿಮ್ಮ ಒಳಗಡೆ ಅದಕ್ಕೆ ಕೊರಿತಾ ಇರುತ್ತೆ, ಗಿಲ್ಟ್ ಇರುತ್ತೆ, ಒಂದು ಫೀಲಿಂಗ್ ಇರುತ್ತೆ. ಆಮೇಲೆ ಮದುವೆ ಮಾಡ್ಕೋಬೇಕು ಅಂದರೂ ಆಗಲ್ಲ, ಕಷ್ಟ. ಏಕೆಂದರೆ ಟ್ರಾನ್ಸ್ಮಿಟ್ ಆಗೋದೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆಗುವ ಸಾಧ್ಯತೆಗಳು ಎಲ್ಲ ಸಾಧ್ಯತೆಯೂ ಇದೆ. ಎಸ್ ಸರ್, ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ಅಬ್ಸರ್ವೇಷನ್ ಎಲ್ಲ ಮಾಡಬೇಕು. ಏನಂತಂದರೆ ಅವರಿಗೆ ಗೊತ್ತಿಲ್ಲದಂತೆ ಅಸಹಜ ಲೈಂಗಿಕತೆ ಏನೋ ಒಂದು ಆದಮೇಲೆ ಅವ್ರಿಗೇನಾದರೂ ಸ್ವಲ್ಪ ಜ್ವರ ಥರ ಬಂದರೆ ದಯವಿಟ್ಟು ಹೋಗ್ಬಿಟ್ಟು HIV ಟೆಸ್ಟ್ ಮಾಡಿಸ್ಲಿ. ಈ ಫ್ಲೂ ಥರ ಅದೇನು ಗೊತ್ತಾಗೋದಿಲ್ಲ. ಈಗ ಎಲ್ಲೋ ಒಂದು ಹೋಮೋಸೆಕ್ಷುಯಾಲಿಟಿ ಹಾಸ್ಟೆಲ್ಲೋ ಮತ್ತೊಂದು ಏನೋ ಆಯಿತು, ಮತ್ತಿನ್ನೇನೋ ಆಯಿತು ಆದಾಗ ಆ ನಂತರ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಅವರು ಏನಾದರೂ ಸ್ವಲ್ಪ ಮೈಕೈ ನೋವು, ತಲೆನೋವು, ಜ್ವರ ಆ ಥರ ಬಂದಿತ್ತು ಅಂತ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಒಮ್ಮೆ ಹೋಗಿ HIV ಟೆಸ್ಟನ್ನು ಮಾಡಿಸಿ. ಈಗಂತೂ ಬೇಕಾದಷ್ಟು ತುಂಬ ಅಡ್ವಾನ್ಸ್ ಆಗಿರೋದು ಆ್ಯಂಟಿಬಾಡಿಗಳು ಏನಾದ್ರು ಒಂದು ಚೂರಿತ್ತು ಅಂದರೂ ಗೊತ್ತಾಗೋದು, ಡಿಟೆಕ್ಟ್ ಮಾಡೋಂಥ ಅದು ಡಯಾಗ್ನೋಸಿಸ್ಸು ತುಂಬ ಇದೆ. ಎಲ್ಲ ಮಾಡಿಸ್ಕೊಂಡ್ರೆ ಈಗ ಹೊರಗಡೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಹೇಗಿದ್ದೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ಆ ಥರದ್ದು ಏನೋ ಇಲ್ಲ ಅಂತಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ಏಕೆ ಅಂತಂದರೆ ಅದು ತುಂಬ ವರ್ಷಗಳ ಕಾಲ ಕೆಲವರಿಗಂತೂ HIV ಪಾಸಿಟಿವ್ ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಏಕೆಂದರೆ ಈಗ ಜಾಸ್ತಿ ಆಗ್ತಾ ಇದೆ, ಗೊತ್ತಿಲ್ಲ, ಏನಾರು ಆಗಿದ್ದರೂ ಆಗಿರಬಹುದು, ಇಲ್ಲದೇನೂ ಇರಬಹುದು. ಇಲ್ಲ ಅಂದರೆ ಫೈನ್, ಏನಾರು ಇತ್ತು ಅಂತಂದರೆ ಅವರಿಂದ ಇನ್ನೊಂದಷ್ಟು ಜನಕ್ಕೆ ಅದು ಹರಡುವುದು ತಪ್ಪಿಸಬಹುದು ಅಂತ. ಸೊ ಥ್ಯಾಂಕ್ ಯು ಮೇಡಮ್, ಈ ವಿಚಾರಗಳ ಜೊತೆ ಶೇರ್ ಮಾಡಿದರೆ ಭಾಳ ಅದ್ಭುತವಾದ ವಿಚಾರಗಳು. ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕೆಂತಂದರೆ ನೋಡಿ, ಕರ್ನಾಟಕದ ಯುವಜನತೆ ನಾವು ಬ್ರಿಲಿಯಂಟ್ ಅಂತ ನಾವು ಸೌತ್ ಇಂಡಿಯಾ ಇಸ್ ಬ್ರಿಲಿಯಂಟ್, ಸೌತ್ ಇಂಡಿಯಾದಲ್ಲೇ ಕರ್ನಾಟಕ ಇಸ್ ಬ್ರಿಲಿಯಂಟ್, ಕರ್ನಾಟಕದ ಜನ ಬ್ರಿಲಿಯಂಟ್ ಅಂತ ನಾವು ಹೇಳ್ತೀವಿ, ಮತ್ತು ಅದು ನಿಜ ಕೂಡ. ಅದು ಬೆಂಗಳೂರಿನ ಯುವಜನತೆ ಬಗ್ಗೆ ತುಂಬ ಒಳ್ಳೆ ಮಾತುಗಳಿದೆ. ಅಂಥದ್ರಲ್ಲಿ ನಾವು ಈ ಥರ ಯುವಜನತೆ ಬುದ್ಧಿಗೇಡಿತನ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ರೆ ಇದು ನಷ್ಟ ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲ, ಇದು ಸಮಾಜಕ್ಕೆ ಕೂಡ ನಷ್ಟನೇ. ಬಟ್ ವೈಯಕ್ತಿಕವಾಗಿ ಆ ವ್ಯಕ್ತಿ ಅನುಭವಿಸುವಂಥ ಸಂಕಟವನ್ನು ಯೋಚನೆ ಮಾಡಿ ನೀವು. ಹೀಗಾಗಿ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪಲ್ಲೂ ಕೂಡ ಇದನ್ನು ಶೇರ್ ಮಾಡಿ. ಮಕ್ಕಳಿರುವಂಥ ಗ್ರೂಪಲ್ಲೂ ಕೂಡ ಶೇರ್ ಮಾಡಿ. ನೀವು ಇಲ್ಲದೇ ಇರುವಾಗಾದರೂ ನೋಡ್ತಾರೆ ಅವರು ಖಂಡಿತ. ಸೊ ಅದನ್ನು ಶೇರ್ ಮಾಡಿ. ಯಾಕೆಂದರೆ ಇದು ಏನು ಟ್ಯಾಬು ಅಲ್ಲ, ಮಾತಾಡಬಾರ್ದನ್ನೋ ವಿಷಯ ಅಲ್ಲ. ಇದನ್ನೆಲ್ಲ ಮುಕ್ತವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆ. ಹೀಗಾಗಿ ಇದನ್ನು ಮಾಡಿದ್ದೀವಿ. ಇದನ್ನು ಮುಕ್ತವಾಗಿ ದಯವಿಟ್ಟು ಹಂಚ್ಕೊಳ್ಳಿ. ಸೊ ದಟ್ ಯಾರಿಗೆ ರೀಚ್ ಆಗಬೇಕೋ ಅದು ಅವ್ರಿಗೆ ರೀಚ್ ಆಗಲಿ, ಆ ಮೂಲಕ ಆಗುವಂಥ ಡ್ಯಾಮೇಜ್ ಕಡಿಮೆ ಆಗಲಿ.